Madonna. ನಾಗರಾಜ್ ಅವರ ಮುಖದಲ್ಲಿ ನಗು ವಿಕ್ಟರಿ ಸಿಂಬಲ್ ಅನ್ನ ತೋರಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಸಿಂಬಲ್ ಯಾವಾಗಲೂ ಕೂಡ ಯಡಿಯೂರಪ್ಪನವರ ವಿಕ್ಟರಿ ಸಿಂಬಲ್ ತೋರಿಸ್ತಾರಲ್ಲ, ಹಂಗೆ ಆರ್ ಶಂಕರ್ ಮತ್ತೆ MTB ನಾಗರಾಜ್ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆರ್ ಶಂಕರ್ ಅವರು ಹಸಿರು ಶಾಲನ್ನ ಒದ್ದಿದ್ದಾರೆ. ಹಸಿರು ಶಾಲಲ್ಲೇ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅಂತ ಕಾಣಿಸುತ್ತೆ. ಇನ್ನ ನಟಿ ತಾರಾ ಅವರು ಕೂಡ ಬಂದಿರುವಂಥದ್ದು. ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ಬಿಜೆಪಿಯ ನಾಯಕರುಗಳು ಬಂದಿದ್ದಾರೆ. ಬಿಜೆಪಿ ಶಾಸಕರುಗಳೆಲ್ಲರೂ ಕೂಡ ಬಂದಿರುವಂಥದ್ದು, MLCಗಳು ಬಂದಿದ್ದಾರೆ. ಆ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾರ್ಯಾರು ಬಂದಿದ್ದಾರೆ ಅಂತ. ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಹಾಗೆ ಮರಿಸ್ವಾಮಿ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಮರಿಸ್ವಾಮಿ ಕೂಡ ಬಂದಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀರಾ, ನೀವು ಕೂಡ ದೃಶ್ಯಾವಳಿಗಳನ್ನ ನೋಡ್ಬೋದು. ವಿಜಯೇಂದ್ರ ಅವರು ಕಾಂಗ್ರ್ಯಾಚುಲೇಷನ್ ಅನ್ನ ಮಾಡ್ತಾ ಇರುವಂಥದ್ದು ಆರ್ ಶಂಕರ್ ಅವರಿಗೆ. ಇನ್ನೊಂದು ಕಡೆ MTB ನಾಗರಾಜ್ ಅವರು, ರವಿ ಸುಬ್ರಹ್ಮಣ್ಯಂ ಅವರು ಕೂಡ ಇದ್ದಾರೆ. ರವಿ ಸುಬ್ರಹ್ಮಣ್ಯ ಸೇರಿದಂತೆ ಮುರುಗೇಶ್ ನಿರಾಣಿ ಅವರು ಇರುವಂಥದ್ದನ್ನ ಗಮನಿಸಬಹುದು. ಹಾಗೆ ಬೀದರ್ ಸಂಸದ ಭಗವಂತ್ ಖೂಬಾ ಅವರು ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಿಜೆಪಿ ನಾಯಕರುಗಳು ಬಂದಿರುವಂಥದ್ದು. ವಿ ಸೋಮಣ್ಣ ಅವರು ಕೂಡ ಬಂದಿದ್ದಾರೆ. ವಸತಿ ಸಚಿವ ವಿ ಸೋಮಣ್ಣ ಅವರು ಕೂಡ ಈ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೀವು ಆ ದೃಶ್ಯಾವಳಿಗಳನ್ನ ಗಮನಿಸಬಹುದು. ವಿ ಸೋಮಣ್ಣ ಸೇರಿದಂತೆ ಸಾಕಷ್ಟು ಜನ ಶಾಸಕರು ಬಂದಿರುವಂಥದ್ದು. CP ಯೋಗೇಶ್ವರ್ ನೀವು ಗಮನಿಸಬಹುದು. CP ಯೋಗೇಶ್ವರ್ ಅವರು ಕೂಡ ಬಂದಿದ್ದಾರೆ. ಅವರ ಕುಟುಂಬದವರು ಕೂಡ ಅಲ್ಲೇ ಇರುವಂಥದ್ದು. ಅರವಿಂದ ಲಿಂಬಾವಳಿ ಅವರು ಕೂಡ ಸಚಿವರಾಗ್ತಾ ಇದ್ದಾರೆ. ಅವರು ಕೂಡ ಬಂದಿರುವಂಥದ್ದು. ಈ ಒಂದು ಅವರ ಕುಟುಂಬದವರು ಕೂಡ ಬಂದಿದ್ದಾರೆ. ಅರವಿಂದ ಲಿಂಬಾವಳಿ ಅವರು ಕೂಡ ಈಗ 2ನೇ ಬಾರಿಗೆ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಮಾತ್ರ ಬಾಕಿ ಉಳಿದಿರುವಂಥದ್ದು. ಅರವಿಂದ ಲಿಂಬಾವಳಿ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಬಂದಿದ್ದಂಥ ಸಂದರ್ಭದಲ್ಲಿ ಸಚಿವರಾಗಿದ್ದಂಥವರು. ಎಸ್ ಅಂಗಾರ ಅವರು ಬಂದಿದ್ದಾರೆ. ಬಿಜೆಪಿ ಪಕ್ಷದ ಬಂಗಾರ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಸ್ ಅಂಗಾರ ಅವರಿಗೆ. ಯಾಕೆಂದ್ರೆ ಅಷ್ಟು ಪಕ್ಷ ನಿಷ್ಠೆಯನ್ನ ತೋರಿಸಿದಂಥವ್ರು. 6 ಬಾರಿ ಗೆದ್ದಿದ್ದರೂ ಕೂಡ ಒಂದು ವಿಚಾರವನ್ನ ಮೆಚ್ಚಬೇಕು. ಯಾಕೆಂದ್ರೆ ಈಗ ಆಲ್ರೆಡಿ ನೋಡ್ತಾ ಇದ್ದೀರಾ, ಸಚಿವ ಸ್ಥಾನ ಸಿಗದಂಥವ್ರು ಅವ್ರಿಗೆ ಕೊಡಬೇಕಾಗಿತ್ತು, ಇವ್ರಿಗೆ ಕೊಡಬೇಕಾಗಿತ್ತು, ನಮ್ಮ ಪಕ್ಷ ನಿಷ್ಠೆ ನೋಡಿ ನಾವು ಶಿಸ್ತಿನ ಸಿಪಾಯಿಗಳು, ನಮಗೆ ಕೊಡಬೇಕಾಗಿತ್ತು, ಬಿಜೆಪಿ ಪಕ್ಷ ಬೆಳೆಯೋದ್ರಿಂದಲೂ ಕೂಡ ನಮ್ಮ ಒಂದು ಸಪೋರ್ಟ್ ಇತ್ತು, ಅದು ಇದು ಅಂತ ಹೇಳ್ತಾ ಇದ್ರು. ನಿಜವಾದಂಥ ಪಕ್ಷ ನಿಷ್ಠ ಅಂದರೆ ಅಂಗಾರ ಅವರು ಯಾವತ್ತೂ ಕೂಡ ನನಗೆ ಸಚಿವ ಸ್ಥಾನ ಕೊಡಿ ಅಂತ ಬೇಡ್ಕೊಂಡಿದ್ದಂಥವ್ರಲ್ಲ, ಮನವಿಯನ್ನ ಮಾಡ್ಕೊಂಡಿದ್ದಂಥವ್ರಲ್ಲ, ಲಾಬಿಯನ್ನ ಮಾಡ್ದಂಥವ್ರಲ್ಲ, ದೆಹಲಿಗೆ ಹೋದಂಥವ್ರಲ್ಲ, CM ಮನೆ ಬಾಗ್ಲನ್ನ ಕಾದಂಥವ್ರಲ್ಲ, CM ಬಳಿ ಹೋಗ್ಬಿಟ್ಟು ಮನವಿಯನ್ನ ಮಾಡ್ಕೊಂಡಿರಲಿಲ್ಲ, ಅಲ್ಲಿನ ಬಿಜೆಪಿ ಅಧ್ಯಕ್ಷರನ್ನ ಕೇಳ್ಕೊಂಡಿರಲಿಲ್ಲ. ಸೊ ಪಕ್ಷ ನಿಷ್ಠರಿಗೂ ಕೂಡ ಬಿಜೆಪಿ ಮಣೆಯನ್ನ ಹಾಕಿದೆ ಅನ್ನೋದಕ್ಕೆ ಎಸ್ ಅಂಗಾರ ಅವರು ಕೂಡ ಒಂದು ಎಕ್ಸಾಂಪಲ್ ಆಗಿದ್ದಾರೆ. ಎಸ್ ಅಂಗಾರ ಅವರಿಗೆ 6 ಬಾರಿ ಗೆದ್ದಿರುವಂಥ ಶಾಸಕರಿಗೆ